ನಾವೆಲ್ಲರೂ ಒಂದಿನ ಈ ಲೋಕವನ್ನ ಬಿಟ್ಟೋಗ್ಬೇಕಾಗಿದೆ. ಆದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಹೋದ ನಂತರ ಜನರು ನಮ್ಮ ಬಗ್ಗೆ ಏನ್ ನೆನ್ಪಿಸ್ಕೊಳ್ತಾರೆ? ನಮ್ಮ ಮನೆ, ಹಣ, ಹುದ್ದೆ, ಆಸ್ತಿ ಇವೆಲ್ಲವೂ ಒಂದು ದಿನ ಅಳಿದು ಹೋಗಬಹುದು. ಆದ್ರೆ ನಮ್ಮ ಜೀವನದ ಪ್ರಭಾವ, ನಮ್ಮ ಮಾತುಗಳು, ನಮ್ಮ ಗುಣಗಳು ಮತ್ತು ನಾವು ಇತರರ ಜೀವನದಲ್ಲಿ ಬಿಟ್ಟ ಗುರುತುಗಳು ಮಾತ್ರ ಮುಂದುವರಿತವೆ. ಅದನ್ನೇ ಪರಂಪರೆ ಅಂತ ಕರೀತಾರೆ. ಪರಂಪರೆ ಅಂದ್ರೆ ನಾವು ಬಿಟ್ಟು ಹೋಗುವಂತ ಹಣ ಅಲ್ಲ, ನಾವು ಬಿಟ್ಟು ಹೋಗುವಂತ ಪ್ರಭಾವ. ಸ್ನೇಹಿತರೆ, ಮೊದಲನೇದಾಗಿ ಪರಂಪರೆ ಅಂದ್ರೆ ಏನು? ಪರಂಪರೆ ಅಂದ್ರೆ ಜನರ ಮನಸ್ಸಿನಲ್ಲಿ ಉಳಿಯುವ ನಿಮ್ಮ ನೆನಪು, ನಿಮ್ಮ ಜೀವನದಿಂದ ಕಲಿತಂತ ಪಾಠಗಳು, ನೀವು ಸ್ಪರ್ಶಿಸಿದ ಜೀವನಗಳು, ನಿಮ್ಮ ನಂತರವೂ ಮುಂದುವರಿಯುವಂತ ಒಳ್ಳೆಯ ಪ್ರಭಾವ. ಜನರು ನಿಮ್ಮ ಹೆಸರನ್ನು ಕೇಳಿದಾಗ ಏನನ್ನ ನೆನ್ಪಿಸ್ಕೊಳ್ತಾರೆ? ದಯೆಯ ವ್ಯಕ್ತಿಯ, ನಂಬಿಗಸ್ತಿಕೆ ಇರುವಂತ ವ್ಯಕ್ತಿನ, ಸಹಾಯ ಮಾಡುವಂತ ವ್ಯಕ್ತಿನ, ಅಥವಾ ಸ್ವಾರ್ಥ ವ್ಯಕ್ತಿಯ? ನಾವು ಇಂದು ಬದುಕ್ತಾ ಇರುವಂತ ರೀತಿಯೇ ನಾಳೆಯ ಪರಂಪರೆಯನ್ನ ನಿರ್ಮಿಸುತ್ತದೆ. ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸ ಮಾಡ್ತಾ ಇದ್ರು. ಮೊದಲ ವ್ಯಕ್ತಿ ಬಹಳ ಶ್ರೀಮಂತನಾಗಿದ್ದ. ಅವನು ದೊಡ್ಡ ಮನೆಗಳನ್ನ ಕಟ್ಟಿದ, ಬಹಳ ಆಸ್ತಿಯನ್ನ ಸಂಗ್ರಹ ಮಾಡಿದ್ದ. ಎರಡನೇ ವ್ಯಕ್ತಿ ಸಾಮಾನ್ಯ ಶಿಕ್ಷಕ ಆಗಿದ್ದ. ಅವನು ಮಕ್ಕಳಿಗೆ ಪ್ರೀತಿಯಿಂದ ಬೋಧಿಸ್ತಾ ಇದ್ದ, ಜನರಿಗೆ ಸಹಾಯ ಮಾಡ್ತಾ ಇದ್ದ. ಆದ್ರೆ ಅನೇಕ ವರ್ಷಗಳ ನಂತರ ಇಬ್ರು ನಿಧನರಾಗ್ತಾರೆ. ಕೆಲ ವರ್ಷಗಳ ನಂತರ ಶ್ರೀಮಂತನ ಮನೆಗಳು ಇರ್ತವೆ, ಆದ್ರೆ ಅವನ ಬಗ್ಗೆ ಯಾರೂ ಮಾತಾಡ್ತಾ ಇರಲಿಲ್ಲ. ಆದ್ರೆ ಶಿಕ್ಷಕನ ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು, ನಾಯಕರಾಗಿದ್ರು. ಅವ್ರು ಇನ್ನೂ ಹೇಳ್ತಾ ಇದ್ರು, ನಮ್ಮ ಜೀವನವನ್ನ ಬದಲಾಯಿಸಿದವರು ಆ ಶಿಕ್ಷಕರೇ. ಯಾರು ದೊಡ್ಡ ಪರಂಪರೆಯನ್ನ ಬಿಟ್ಟು ಹೋದ್ರು ಗೊತ್ತಾ? ಹಣವನ್ನ ಬಿಟ್ಟು ಹೋದವನಲ್ಲ, ಜೀವನಗಳನ್ನ ಬದಲಾಯಿಸಿದವನು. ಎರಡನೆಯದಾಗಿ, ನಿಮ್ಮ ಒಂದು ಗುಣವೇ ನಿಮ್ಮ ಪರಂಪರೆ. ಹಣ ಕಳೆದು ಹೋಗಬಹುದು, ಸೌಂದರ್ಯ ಮಾಯವಾಗಬಹುದು, ಹುದ್ದೆ ಬದಲಾಗಬಹುದು, ಆದ್ರೆ ಒಳ್ಳೆಯ ಗುಣಗಳು ಜನರ ನೆನಪಿನಲ್ಲಿ ಉಳಿತವೆ. ಜನರು ನಿಮ್ ಬಗ್ಗೆ ಹೇಳ್ಬೇಕಾದಂತ ಮಾತು, ಅವನು ಸತ್ಯವಂತನಾಗಿದ್ದ, ಅವಳು ಪ್ರಾಮಾಣಿಕಳಾಗಿದ್ಲು, ಅವನು ಪ್ರೀತಿಯಿಂದ ನಡೆದುಕೊಂಡ, ಅವಳು ಎಲ್ಲರನ್ನ ಗೌರವಿಸ್ತಾ ಇದ್ಲು. ನಮ್ಮ ಗುಣಗಳು ನಮ್ಮ ಮರಣದ ನಂತರವೂ ಕೂಡ ಮಾತಾಡ್ತವೆ. ಒಂದು ಉದಾಹರಣೆ, ಒಂದು ಸುಗಂಧ ದ್ರವ್ಯದ ಬಾಟಲಿಯನ್ನ ತೆರೆದಾಗ ಅದರ ಸುವಾಸನೆ ಕೋಣೆಯನ್ನೆಲ್ಲ ತುಂಬುತ್ತದೆ. ಬಾಟಲಿ ಖಾಲಿಯಾದ ನಂತರ ಸ್ವಲ್ಪ ಸಮಯ ಸುವಾಸನೆ ಉಳಿತದೆ. ಅದೇ ರೀತಿ ಒಳ್ಳೆಯ ಜೀವನದ ಪ್ರಭಾವ ಇರುವಂತ ವ್ಯಕ್ತಿ ಇಲ್ಲದಿದ್ರೂ ಕೂಡ ಮುಂದುವರಿತದೆ. ಮೂರನೇದಾಗಿ, ನಾವು ಸ್ಪರ್ಶಿಸುವಂತ ಜೀವನಗಳು ನಮ್ಮ ಪರಂಪರೆ. ನೀವು ಎಷ್ಟು ಜನರನ್ನ ಪ್ರೋತ್ಸಾಹಿಸಿದ್ದೀರಿ, ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಿ, ಎಷ್ಟು ಜನರ ಕಣ್ಣೀರನ್ನ ಒರೆಸಿದ್ದೀರಿ, ಇವುಗಳೇ ನಿಜವಾದಂತ ಪರಂಪರೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನ ಕಲಿಸಿದ್ರೆ ಅದು ಪರಂಪರೆ. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿದ್ರೆ ಅದು ಕೂಡ ಪರಂಪರೆ ಆಗ್ತದೆ. ನಾಲ್ಕನೆಯದಾಗಿ, ನಮ್ಮ ಮಾತುಗಳು ಸಹ ಒಂದು ಒಳ್ಳೆಯ ಪರಂಪರೆ ಆಗ್ತದೆ. ಕೆಲವು ಮಾತುಗಳನ್ನ ನಾವು ಜೀವನ ಪೂರ್ತಿ ಮರೆಯೋದಿಲ್ಲ. ಒಂದು ಪ್ರೋತ್ಸಾಹದ ಮಾತು, ಒಂದು ಪ್ರೀತಿಯ ಮಾತು, ಒಂದು ಮಾರ್ಗದರ್ಶನದ ಮಾತು, ಇವು ಒಬ್ಬರ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ನಾವು ಮಾತನಾಡುವಂತ ಪ್ರತಿಯೊಂದು ಮಾತು ನಮ್ಮ ಒಂದು ಪರಂಪರೆಯನ್ನ ನಿರ್ಮಿಸ್ತವೆ. ಐದನೆಯದಾಗಿ, ಇಂದು ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಾಳೆಯ ಪರಂಪರೆಯನ್ನ ರೂಪಿಸ್ತವೆ. ಪ್ರತಿದಿನ ಒಂದು ಇಟ್ಟಿಗೆ ಮಾತ್ರ ದೊಡ್ಡದಾಗಿ ಕಾಣೋದಿಲ್ಲ, ಆದ್ರೆ ಸಾವಿರಾರು ಇಟ್ಟಿಗೆಗಳು ಸೇರಿ ಒಂದು ಕಟ್ಟಡ ಆಗ್ತದೆ. ಹಾಗೆಯೇ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಪರಿಶ್ರಮ, ನಿಮ್ಮ ದಯೆ, ನಿಮ್ಮ ನಿಷ್ಠೆ ಇವುಗಳು ಸೇರಿ ನಿಮ್ಮ ಪರಂಪರೆಯನ್ನ ನಿರ್ಮಿಸ್ತವೆ. ಸ್ನೇಹಿತರೆ, ನಾವು ಬಿಟ್ಟು ಹೋಗಬಹುದಾದಂತ ಅತ್ಯುತ್ತಮ ಪರಂಪರೆ ಯಾವುಗಳು ಗೊತ್ತಾ? ಒಳ್ಳೆಯ ಗುಣಗಳು, ಪ್ರೀತಿ, ಪ್ರಾಮಾಣಿಕತೆ, ದಯೆ, ಇತರರಿಗೆ ನೀಡಿದಂತ ಸಹಾಯ, ಒಳ್ಳೆಯ ಮೌಲ್ಯಗಳು, ಜನರ ಜೀವನದಲ್ಲಿ ಮಾಡಿದಂತ ಸಕಾರಾತ್ಮಕ ಬದಲಾವಣೆ. ಕೊನೆಯದಾಗಿ, ಒಂದು ದಿನ ನಮ್ಮ ಹೆಸರು ಒಂದು ಫೋಟೋದಲ್ಲಿರಬಹುದು, ಆದ್ರೆ ನಮ್ಮ ಪ್ರಭಾವ ಜನರ ಹೃದಯಗಳಲ್ಲಿ ಉಳಿಬೇಕು. ಆದ್ದರಿಂದ ಪ್ರತಿದಿನ ನಮ್ಗೆ ನಾವು ಕೇಳಿಕೊಳ್ಳೋಣ, ನಾನು ಇಂದು ಯಾವ ರೀತಿಯ ಪರಂಪರೆಯನ್ನ ನಿರ್ಮಿಸ್ತಾ ಇದ್ದೇನೆ. ಜನರು ನಮ್ಮ ಆಸ್ತಿಯನ್ನ ನೆನಪಿಸ್ಕೊಳ್ಳೋದಕ್ಕಿಂತ ನಮ್ಮ ಪ್ರೀತಿಯನ್ನ ನೆನಪಿಸ್ಕೊಳ್ಳಿ. ನಮ್ಮ ಹುದ್ದೆಯನ್ನ ನೆನಪಿಸ್ಕೊಳ್ಳೋದಕ್ಕಿಂತ ನಮ್ಮ ಗುಣವನ್ನ ನೆನಪಿಸ್ಕೊಳ್ಳಿ. ನಮ್ಮ ಯಶಸ್ಸನ್ನ ನೆನಪಿಸಿಕೊಳ್ಳೋದಕ್ಕಿಂತ ನಾವು ಸ್ಪರ್ಶಿಸಿದ ಜೀವನಗಳನ್ನ ನೆನಪಿಸ್ಕೊಳ್ಳಿ. ಯಾಕಂದ್ರೆ ನಾವು ಬಿಟ್ಟು ಹೋಗುವಂತ ಅತ್ಯಮೂಲ್ಯವಾದಂತ ಪರಂಪರೆ ಹಣ ಅಲ್ಲ, ಅದು ಒಳ್ಳೆಯ ಪ್ರಭಾವ ಆಗಿದೆ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.